ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಹಸುಗಳ ಕೆಚ್ಚಲು ಕತ್ತರಿಸಿದ ಪ್ರಕರಣ ಖಂಡಿಸಿ ಗೋ ಸಂರಕ್ಷಣಾ ಸಂವರ್ಧನಾ ಸಮಿತಿ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು. ವಿಶ್ವ ಹಿಂದೂ ಪರಿಷತ್, ಹಿಂದೂ ಜಾಗರಣ ವೇದಿಕೆ ಮತ್ತು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರು ಪಾಲ್ಗೊಂಡು ಘಟನೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದರು. ನಗರದ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ರಚಿಸಿದ ಪ್ರತಿಭಟನಾಕಾರರು ಆರೋಪಿಗಳಿಗೆ ಕಠಿಣ ಶಿಕ್ಷೆ ವಿಧಿಸಲು ಒತ್ತಾಯಿಸಿದರು. ಬಳಿಕ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿತು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾ ಸಂಯೋಜಕ ಬೋಜೇಗೌಡ, ಮತಾಂಧ ಜಿಹಾದಿಗಳ ದುಷ್ಕೃತ್ಯದ ಬಗ್ಗೆ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಬಿಹಾರ ಮೂಲದ ವ್ಯಕ್ತಿಯನ್ನು ಬಂಧಿಸಿ ಕುಡಿದ ಮತ್ತಿನಲ್ಲಿ ಕೆಚ್ಚಲು ಕತ್ತರಿಸಿದ್ದಾನೆಂದು ಪ್ರಕರಣವನ್ನು ಮುಚ್ಚಿ ಹಾಕುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡುತ್ತಿದೆ. ಆದರೆ ಇದು ಒಬ್ಬ ವ್ಯಕ್ತಿಯಿಂದ ಆಗಿದ್ದಲ್ಲ. ಇದರ ಹಿಂದೆ ದೊಡ್ಡ ಷಡ್ಯಂತರ ಇರುವ ಸಂಶಯವಿದ್ದು, ವಕ್ಫ್ ವಿಚಾರವಾಗಿ ನಡೆದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ಹಸುಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ ಎಂದು ಆರೋಪಿಸಿದರು. ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಳಪಡಿಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ ಬೋಜೇಗೌಡ, ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು. ವಿಶ್ವ ಹಿಂದೂ ಪರಿಷತ್ನ ಜಿಲ್ಲಾ ಮಠಮಂದಿರ ಪ್ರಮುಖ್ ಮಹಾಬಲೇಶ್ವರ್ ಭಟ್ ಮಾತನಾಡಿ, ಹಸುವಿನ ಕೆಚ್ಚಲು ಕತ್ತರಿಸಿದ ಆರೋಪಿಗೆ ಉಗ್ರ ಶಿಕ್ಷೆ ವಿಧಿಸಬೇಕು. ಕೇಂದ್ರ ಸರ್ಕಾರ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕರ್ನಾಟಕದಲ್ಲೂ ಅನುಷ್ಠಾನಕ್ಕೆ ತರಬೇಕೆಂದು ಒತ್ತಾಯಿಸಿದರು. ಹಿಂದೂಗಳು ಹಸು ಸಾಕಾಣಿಕೆ ಮೂಲಕ ಗೋವುಗಳ ರಕ್ಷಣೆಗೆ ಮುಂದಾಗಬೇಕೆಂದು ಕರೆ ನೀಡಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ರವಿ ಕಾಳಪ್ಪ, ವಿಎಚ್ಪಿ ಕಾರ್ಯಾಧ್ಯಕ್ಷ ಸುರೇಶ್ ಮುತ್ತಪ್ಪ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ, ದ್ರೋಹಿಗಳನ್ನು ಬಂಧಿಸಿದ ರಾಜ್ಯ ಸರ್ಕಾರಕ್ಕೆ, ದ್ರೋಹಿಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾಗೆ. ಭಾರತೀಯ ಸಂಸ್ಕೃತಿಯಲ್ಲಿ ಹಸುವಿಗೆ ಅದರದೇ ಆದ ಮಹತ್ವವನ್ನು ನೀಡಿದ್ದೇವೆ. ಈ ಮತಾಂಧ ಜಿಹಾದಿಗಳು ಇವತ್ತು ನಾವು ಏನು ತಾಯಿ ಅಂತ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತೇವೆ, ಈ ಗೋವನ್ನು ಕತ್ತರಿಸುವಂತ ಕೆಲಸವನ್ನ ಇವತ್ತು ಮತಾಂಧ ಜಿಹಾದಿಗಳು ಮಾಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ನಿನ್ನೆ ಸಹ ಕೆಲವು ಕಡೆ ಹಸುಗಳನ್ನು ಕತ್ತರಿಸುವಂತ ಕೆಲಸವನ್ನ ಈ ಮತಾಂಧ ಜಿಹಾದಿಗಳು ಮಾಡಿದ್ದಾರೆ. ಇವರ ವಿರುದ್ಧ ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಜಾಗೃತಿ ಆಗಬೇಕು, ಪ್ರತಿಭಟನೆ ಆಗಬೇಕು. ಹಾಗೆ ಸರ್ಕಾರವೂ ಸಹ ಇವರನ್ನ ಬಂಧಿಸುವಲ್ಲಿ ವಿಫಲವಾಗಿದೆ. ಯಾರೋ ಒಬ್ಬ ಮಾನಸಿಕ ಅಸ್ವಸ್ಥ ಕತೆ ಕಟ್ಟಿ ಅವನನ್ನು ಬಂಧಿಸುವಂತ ಕೆಲಸವನ್ನು ಇವತ್ತು ಸರ್ಕಾರ ಮಾಡಿದೆ. ಹಾಗಾಗಿ ಯಾರು ಇದರ ಹಿಂದೆ ಮತಾಂಧ ಭಯೋತ್ಪಾದಕರಿದ್ದಾರೆ ಅವರನ್ನ ಬಂಧಿಸುವಂತ ಕೆಲಸ ಆಗಬೇಕು ಅಂತ ಈ ಜಾಗೃತಿಯ ಮೂಲಕ, ಈ ಪ್ರತಿಭಟನೆಯ ಮೂಲಕ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ. ಇವತ್ತು ಈ ಜನಜಾಗೃತಿಯನ್ನ ಉದ್ದೇಶಿಸಿ ಕೆಚ್ಚಲನ್ನ ಕತ್ತರಿಸುವಂತ ದುಷ್ಕೃತ್ಯಕ್ಕೆ ಇವತ್ತು ಮತಾಂಧ ಜಿಹಾದಿಗಳು ಇಳಿದಿದ್ದಾರೆ. ಇದರ ವಿರುದ್ಧ ಇಡೀ ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಉಂಟು ಮಾಡಬೇಕು. ಹಾಗಾಗಿ ಇದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು. ಹಾಗೆ ಏನು ಒಬ್ಬ ಮಾನಸಿಕ ಅಸ್ವಸ್ಥ ಅಂತನೋ ಅಲ್ಲ, ಏನು ಕುಡಿದ ಮತ್ತಿನಲ್ಲಿ ಗೋವುಗಳ ಕೆಚ್ಚಲನ್ನು ಕತ್ತರಿಸಿದ ಅಂತ ಹೇಳಿ ಕೇವಲ ಒಂದು ಮುನ್ನೋಟಕ್ಕೆ, ಅಂದರೆ ಹಿಂದೂಗಳನ್ನು ಕೇವಲ ಏನು ದಾರಿ ತಪ್ಪಿಸುವಂಥ ಕೆಲಸ ಅಂತ ಈ ಸರ್ಕಾರ ಇವತ್ತು ಮಾಡ್ತಾ ಇದೆ. ಯಾಕೆಂದರೆ ಇವತ್ತು ಯಾರೋ ಒಬ್ಬ ವ್ಯಕ್ತಿಯನ್ನು, ಬಿಹಾರದ ಮೂಲದ ವ್ಯಕ್ತಿಯನ್ನು ತಂದು ಅರೆಸ್ಟ್ ಮಾಡಿ ಈ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ಇದರಲ್ಲಿ ಏನು ನೈಜವಾಗಿ ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ. ಇದು ಕೇವಲ ಯಾವುದೋ ಒಬ್ಬ ವ್ಯಕ್ತಿಯಿಂದ ಆಗಿರುವಂಥದ್ದಲ್ಲ, ಇದು ಒಂದು ತಂಡವಾಗಿ ಇವತ್ತು ಮತಾಂಧ ಜಿಹಾದಿಗಳು ಮಾಡಿದ್ದಾರೆ. ಮತ್ತು ಏನು ಒಕ್ಕು ವಿಚಾರದಲ್ಲಿ ಪ್ರತಿಭಟನೆ ಆಯಿತು, ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಂತಹ ಹಸುಗಳನ್ನೇ ಟಾರ್ಗೆಟ್ ಮಾಡಿ ಇವತ್ತು ಕೆಚ್ಚಲನ್ನು ಕತ್ತರಿಸುವಂತಹ ಕೆಲಸ ಇವತ್ತು ಮತಾಂಧ ಜಿಹಾದಿಗಳು ಮಾಡಿದ್ದಾರೆ. ಇದರ ಮುಂದುವರಿದ ಭಾಗವಾಗಿ ನಮಗೆ ಇನ್ನೊಂದು ಇದರಲ್ಲಿ ಏನು ಒಂದು ಕಾಣ್ತಾ ಇದೆ. ಏನಂದರೆ ಇವತ್ತು ಭಯೋತ್ಪಾದಕ ಕೃತ್ಯಗಳನ್ನು ಮಾಡುವಂತಹ ಜಿಹಾದಿಗಳು ಈ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ಇವತ್ತು ಏನು ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದರು ಕೆಲವು ಕಡೆ, ಅಲ್ಲಿ ಹತ್ಯೆ ಮಾಡುವ ಮುಂಚೆ ರನ್ನಿಂಗಲ್ಲಿ ಪ್ರಾಣಿಗಳನ್ನು ಕತ್ತರಿಸಿ ಅವರಿಗೆ ಟ್ರೈನಿಂಗ್ ಆಗುವಂತಹ ಒಂದೊಂದು ಪ್ರಕರಣಗಳು ಸಹ ಇತ್ತೀಚಿನ ದಿನಗಳಲ್ಲಿ ಎನ್ಐಎ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಆ ಕೃತ್ಯವೂ ಸಹ ಆಗಿರಬಹುದು ಇದು ಅನ್ನುವ ಒಂದು ಅನುಮಾನವೂ ಸಹ ನಮಗೆ ಇದೆ. ಹಾಗಾಗಿ ಈ ಪೂರ್ತಿ ಪ್ರಕರಣವನ್ನು ಎನ್ಐಎಗೆ ವಹಿಸಬೇಕು. ಹಾಗಾಗಿ ಇದರ ವಿರುದ್ಧ
ಏನು ಸರಿಯಾದ ತನಿಖೆಯನ್ನು ನಡೆಸಿ ಯಾರು ನೈಜವಾಗಿ ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಯಾರು ಷಡ್ಯಂತ್ರವನ್ನು ಮಾಡಿದ್ದಾರೆ ಅವರನ್ನು ಬಂಧಿಸುವಂಥ ಕೆಲಸ ಆಗಬೇಕು. ಕೇವಲ ಹಿಂದೂಗಳನ್ನು ಇವತ್ತು ಏನು ಸಮಾಧಾನ ಪಡಿಸುವಗೋಸ್ಕರನೋ ಅಲ್ಲ, ಈ ಪ್ರಕರಣವನ್ನು ಮುಚ್ಚಿ ಹಾಕುವಲ್ಲಿ ಇವತ್ತು ಸರ್ಕಾರ ಏನು ಮುಖ್ಯ ಪಾತ್ರ ವಹಿಸ್ತಾ ಇದೆ. ಹಾಗಾಗಿ ಸರ್ಕಾರದಲ್ಲಿ ನನ್ನ ಆಗ್ರಹ ಏನು ಅಂತ ಹೇಳಿದರೆ, ಇದರಲ್ಲಿ ಏನು ನೈಜವಾಗಿ ಏನು ಇದ್ದಾರೆ, ಯಾವ ತಂಡ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ, ಇವತ್ತು ಏನು ನಿಷೇಧಿತ ಸಂಘಟನೆಗಳು ಸಹ ಇದರ ಹಿಂದೆ ಕೆಲಸ ಮಾಡ್ತಾ ಇರಬಹುದು. ಹಾಗಾಗಿ ಆ ನೈಜವಾಗಿ ಇರುವಂತಹ ಏನು ಭಯೋತ್ಪಾದಕ ಮತಾಂಧ ಜಿಹಾದಿಗಳಿದ್ದಾರೆ, ಇವ್ರನ್ನ ಇವತ್ತು ಸರ್ಕಾರ ಬಂಧಿಸಬೇಕು. ಇದರ ವಿರುದ್ಧ ಇನ್ನು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡಲಿದ್ದೇವೆ. ಇವತ್ತಿಗೆ ಜನಜಾಗೃತಿಯನ್ನು ಮೂಡಿಸೋಕ್ಕೋಸ್ಕರ ಇವತ್ತು ಮಡಿಕೇರಿಯಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನನ್ನ ಹೆಸರು ಭೋಜೇಗೌಡ ಅಂತ ಹೇಳಿ, ಹಿಂದೂ ಜಾಗರಣ ವೇದಿಕೆ ಜಿಲ್ಲಾ ಸಂಯೋಜನೆ.